ನಿನ್ನೆಯಿಂದ ಅವ್ಯಾಹತವಾಗಿ ಸುರಿದ ಮಳೆ ತೀರ್ಥಹಳ್ಳಿ ಪಕ್ಕದ ಗಾಂಧಿನಗರದಲ್ಲಿ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ಗಂಗಾವತಿಯಿಂದ ಬಂದಿರತಕ್ಕಂಥ ಒಂದು ಕೂಲಿಕಾರ ಕುಟುಂಬ, ಗಂಡ ಹೆಂಡತಿ ಮಗು 3 ಜನ ಗುಡ್ಡ ಕುಸಿತದ ಮಣ್ಣಿನ ಅಡಿಯಲ್ಲಿ ಸಿಕ್ಕು ದಾರುಣವಾದಂಥ ಸಾವನ್ನು ಅಪ್ಪಿದ್ದಾರೆ. ಇವತ್ತು ಬೆಳಗಿನ ಜಾವ 5 ಗಂಟೆಯಿಂದ ಇಷ್ಟೊತ್ತು 1:15 ಗಂಟೆ ಮಧ್ಯಾಹ್ನ ಅವ್ಯಾಹತವಾಗಿ ಕಾರ್ಯಾಚರಣೆ ನಡೀತು. ಆ ಬಾಡಿಗಳನ್ನು ಹೊರಗೆ ತೆಗೆಯುವಂಥದ್ದು ಸುಮಾರು 15 ಅಡಿ ಆಳದ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕೆಸರಿನಲ್ಲಿ ಹೂತೋಗಿರ್ತಕ್ಕಂಥ ಆ ಬಾಡಿಗಳನ್ನು 3 ಇಟಾಚಿಗಳನ್ನು ಬಳಸಿ ಅದನ್ನು ತೆಗೆದಿದ್ದೇವೆ. ನಮ್ಮ ಫೈರ್ ಡಿಪಾರ್ಟ್ಮೆಂಟು, ವಾಲಂಟಿಯರ್ಸು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಶ್ರಮವನ್ನು ಪಟ್ಟು ಈ ಬಾಡಿಯನ್ನು ಹೊರಗೆ ತಂದಿದ್ದಾರೆ. ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಪುರಪಂಚಾಯಿತಿಯ ಅಧ್ಯಕ್ಷರು, ಕೌನ್ಸಿಲರ್ಸ್ ಮತ್ತು ಈ ಭಾಗದ ಎಲ್ಲ ಗಣ್ಯರು ಅದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೃತ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಹೇಳಿ ಇವತ್ತು ಬೆಳಗ್ಗೆ 8 ಗಂಟೆಗೆ ನಾನು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಸಂಪರ್ಕಿಸಿ ಮಾತಾಡಿದೆ. ಅವರು ಖಂಡಿತವಾಗೂ ವರದಿಯನ್ನು ತರಿಸಿ ಪರಿಹಾರವನ್ನು ಕೊಡ್ತೀನಿ ಅಂತೇಳಿ ಹೇಳಿ ಈಗಾಗಲೇ ಒಪ್ಪಿದ್ದಾರೆ. ಆ ಬಡ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಿಸ್ತೇವೆ. ಈಗ 3 ಶವಗಳು ಇದ್ದಾವೆ. ಅವು ಪೋಸ್ಟ್ಮಾರ್ಟಮ್ ಮಾಡಿ ಊರಿಗೆ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು 17-18 ಜನ ಇನ್ನೂ ಕಾರ್ಮಿಕರು ಯಾರು ನಿನ್ನೆ ರಾತ್ರಿ ತಪ್ಪಿಸ್ಕೊಂಡು ಸುದೈವವಶಾತ್ ವಾಪಸ್ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಊಟ ತಿಂಡಿಯನ್ನು ಕೊಟ್ಟು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಸಣ್ಣ ಪುಟ್ಟ ಗಾಯ ಆಗಿರ್ತಕ್ಕಂಥವ್ರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ.